Hello children, let's begin today's lesson from Social, 7th Standard, Civics, Political Life, 5th chapter, Women Change the World. So in this chapter we will look at the work outside the home and understand how some occupations are seen to be more suitable for men than the women, and we will also learn about how women struggle for her equality by getting that education. Women have got opportunity to rise in every field because of this education ವುಮೆನ್ಸಿಗೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ವುಮನ್ ಗಾಟ್ ಎನ್ ಆಪರ್ಚುನಿಟಿ ಟು ರೈಸ್ ಇನ್ ಎವ್ರಿ ಫೀಲ್ಡ್. ಎಲ್ಲ ಫೀಲ್ಡಲ್ಲೂ ಅವಳು ತನ್ನ ಪ್ರತಿಭೆಯನ್ನು ತೋರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವುಮೆನ್ಸ್ ಮೂಮೆಂಟ್ ಹ್ಯಾವ್ ರೈಸನ್ ಟು ಚಾಲೆಂಜ್ ಡಿಸ್ಕ್ರಿಮಿನೇಷನ್ ಇನ್ ಆಲ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಅವಳು ಎಷ್ಟು ನಿಪುಣತೆ ಹೊಂದಿದ್ದಾಳೆ ಅವಳ ವರ್ಕಲ್ಲಿ, ಅವಳದ್ದು ಇದರಲ್ಲಿ ಅಂದ್ಕೊಂಡು ಹೇಳೋಕ್ಕೆ ಅವಳ ಕೆಲಸದಿಂದ ನಮಗೆಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಫಿವರ್ ಆಪರ್ಚುನಿಟೀಸ್ ಆ್ಯಂಡ್ ರಿಜಿಡ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನೋಡ್ಲಿಕ್ಕಂದ್ರೆ ಅ ಲಾಟ್ ಆಫ್ ಪೀಪಲ್ ಫೀಲ್ ದ್ಯಾಟ್ ವುಮನ್ ಆರ್ ಫಿಟ್ ಓನ್ಲಿ ಫಾರ್ ಸರ್ಟನ್ ಕೈಂಡ್ಸ್ ಆಫ್ ಜಾಬ್ ಲೈಕ್ ನರ್ಸ್. ಮೆನಿ ಪೀಪಲ್ ಏನು ಥಿಂಕ್ ಮಾಡ್ತಾರೆ, ವುಮನ್ ಎಲ್ಲ ಜಾಬ್ಗಳಿಗೆ ಫಿಟ್ ಇಲ್ಲ, ಶಿ ಈಸ್ ಓನ್ಲಿ ಫಿಟ್ ಫಾರ್ ಸಮ್ ಕೈಂಡ್ ಆಫ್ ಜಾಬ್ಸ್ ಲೈಕ್ ನರ್ಸ್, ಅಂದರೆ ಕೇರ್ ತೊಗೊಳ್ಳೋವಂಥದ್ದು ಇರ್ತಲ್ಲ ಆ ಥರದ ಜಾಬ್ಗಳಿಗೆ ಅಂತ. ದೇ ಆರ್ ನಾಟ್ ಫಿಟ್ ಫಾರ್ ದಿ ಟೆಕ್ನಿಕಲ್ ಜಾಬ್, ಟೆಕ್ನಿಕಲ್ ಯೂಸ್ ಮಾಡುವಂಥ ಜಾಬ್ಗಳಿಗೆ ಫಿಟ್ ಇಲ್ಲ ಅಂತ ವುಮನಿಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಕೆಲವೊಬ್ರು. ಇನ್ ಮೋಸ್ಟ್ ಫ್ಯಾಮಿಲೀಸ್ ವುಮನ್ ಆರ್ ಟಾಟ್ ದ್ಯಾಟ್ ಆಫ್ಟರ್ ಸ್ಕೂಲ್ ದೇ ಹ್ಯಾವ್ ಟು ಗೆಟ್ ಮ್ಯಾರಿಡ್. ಎಲ್ಲ ಕಡೆನೂ ಅದನ್ನೇ ಹೇಳ್ತಾರೆ, ಸ್ಕೂಲಿಂಗ್ ಆದ ಕೂಡಲೇ, ಕಾಲೇಜು ಅಲ್ಲ, ಸ್ಕೂಲಿಂಗ್ ಆದ ಕೂಡಲೇ ದೇ ಹ್ಯಾವ್ ಟು ಗೆಟ್ ಮ್ಯಾರಿ, ಫಿನಿಶ್ ಅಲ್ಲಿಂದ ಅವ್ರದ್ದು ಲೈಫ್ ಅಂತ. ಇಲ್ಲಿ ನಿಮಗೆ ಲಕ್ಷ್ಮಿ ಲಕ್ರಾ ಇದ್ದಾಳೆ, ಅವಳು ಹವೆವರ್ ಬ್ರೋಕ್ ದಿಸ್ ಸ್ಟೀರಿಯೋಟ್ಯಾಪ್ ಇಮೇಜ್ ವೆನ್ ಶಿ ಬಿಕೇಮ್ ದ ಫಸ್ಟ್ ವುಮನ್ ಇಂಜಿನ್ ಡ್ರೈವರ್ ಆಫ್ ದಿ ನಾರ್ದರ್ನ್ ರೈಲ್ವೆ. ಇವಳು ಆ ರೂಲ್ಸನ್ನು ಅದನ್ನು ಅವ್ರು ಹೇಳ್ದಂಗೆ ನಡ್ಕೊಳ್ಳಿಲ್ಲ. ಅವಳೇನು ಮಾಡಿದ್ಲು, ಫಸ್ಟ್ ಲಕ್ಷ್ಮಿ ಅಂತ ಅವಳೇನು ಮಾಡಿದಾಳೆ, ಫಸ್ಟ್ ವುಮನ್ ಅಂದರೆ ಇಂಜಿನ್ ಡ್ರೈವರ್ ಆಗಿ ನಾರ್ದರ್ನ್ ರೈಲ್ವೆಯಲ್ಲಿ ವರ್ಕ್ ಮಾಡ್ತಾಳೆ. ಸೊ ಎಲ್ಲರೂ ಏನು ಹೇಳಿರ್ತಾರೆ, ವುಮನ್ ಅದೆಲ್ಲ ಟೆಕ್ನಿಕಲ್ ವರ್ಕ್ಗಳಿಗೆ ಇಲ್ಲ ಅಂತ ತಿಳಿತಿರ್ತಾರಲ್ಲ, ಅದನ್ನು ಬ್ರೇಕ್ ಮಾಡ್ತಾಳೆ. ವಿ live in a society with the full of pressures. Women that live in a society which is with full of pressure. If boys do not work hard, get a good salary, then they are builded. ಅಂದರೆ ಬಾಯ್ಸ್ ಯಾರಾದರೂ ನೀಟಾಗಿ ಒಳ್ಳೆ ಕೆಲಸದಲ್ಲಿ ಇಲ್ಲ ಅಂದರೆ ಅವರು ಒಳ್ಳೆ ಕೆಲಸ ಮಾಡಬೇಕು, ಗುಡ್ ಸ್ಯಾಲ್ರಿ ತೊಗೊಳ್ಬೇಕು ಅಂತ ಅವರಿಗೆ ಬಿಲ್ಡ್ ಮಾಡ್ತಾರೆ. ಅದೇ ಲೇಡೀಸಿಗೆ ಆ ಥರ ಇರಲ್ಲ. ಸೊ ನಾವು ಲುಕ್ ಇನ್ ಟು ದ ಲರ್ನಿಂಗ್ ಫಾರ್ ಚೇಂಜ್. Going to school is an important part of life for boys or for girls, but every child has to go to the school because teaching, our school teaching is very important. So going school is very important part of the life. It is important part. ನಿಮ್ಮದು 20-25 years ತನಕ ನೀವು ಸ್ಕೂಲಿಂಗಲ್ಲೇ ಟೈಮ್ ಆಗಿಬಿಡುತ್ತದೆ, ಅಷ್ಟು ಕಲಿಯೋದಿರ್ತದೆ. So it is an important part of life. Today it is difficult for us to imagine that school and learning could be seen as out of bounds and not appropriate for some children. ಎಷ್ಟೋ ಚಿಲ್ಡ್ರನ್ಗಳಿಗೆ ಇದು ಮಾಡಬಾರ್ದು, ಹೋಗಬಾರ್ದು ಅಂತ ಕೆಲವೊಂದು ಇನ್ನೂ ಇಲ್ಲೇನಿಲ್ಲ, ಕೆಲವು ನಾರ್ತ್ ಸೈಡೆಲ್ಲ ಅವರಿಗೆ ಸ್ಕೂಲಿಂಗಿಗೆ ಕಳಿಸಲ್ಲ. ಇನ್ ದಿ ಪಾಸ್ಟ್ ವೆರಿ ಫ್ಯೂ ಪೀಪಲ್ ಲರ್ನ್ಡ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಮೋಸ್ಟ್ ಚಿಲ್ಡ್ರನ್ ಲರ್ನ್ಡ್ ದ ವರ್ಕ್ ಆಫ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ದ ಎಲ್ಡರ್ಸ್ ಡಿಡ್. ಫಸ್ಟೆಲ್ಲ ಏನು ಮಾಡ್ತಾಯಿದ್ರು, ಫಸ್ಟಿನ ಜನರು ತುಂಬ ಕಮ್ಮಿ ಜನ ಸ್ಕೂಲಿಗೆ ಹೋಗ್ತಾಯಿದ್ರು. ರೀಡಿಂಗ್ ರೈಟಿಂಗ್ ಎಲ್ಲರಿಗೂ ಬರ್ತಾ ಇಲ್ಲಾಗಿತ್ತು. ಅವ್ರ ಫ್ಯಾಮಿಲಿಯಲ್ಲಿ ದೊಡ್ಡವ್ರು ಏನು ಕೆಲಸ ಮಾಡ್ತಾಯಿದ್ರು, ಇವರು ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾಯಿದ್ರು. ಈವನ್ ಇನ್ ಫ್ಯಾಮಿಲೀಸ್ ವೇರ್ ದ ಸ್ಕಿಲ್ಸ್ ಲೈಕ್ ಪಾಟರಿ, ಈಗ ಕೆಲವೊಂದು ಫ್ಯಾಮಿಲಿಯಲ್ಲಿ ಪಾಟರಿಗಳೆಲ್ಲ ರೆಡಿ ಮಾಡ್ತಾ ಇರ್ತಾರೆ, ಅವ್ರದ್ದು ಖಾನ್ದಾನಿ ಬಿಸ್ನೆಸ್ ಅಂದ್ಕೊಂಡು ಆ ಥರ. ಸೊ ಅಲ್ಲೇನು ಮಾಡ್ತಾಯಿದ್ರು ಅವರು, ಪೀಪಲ್ ಲರ್ನಿಂಗ್ ಪಾಟರಿ, ವೇವಿಂಗ್, ಹೆಣಿಯೋದು, ಕ್ರಾಫ್ಟ್ ಆರ್ ಮೇಡ್, ಕ್ರಾಫ್ಟ್ ವೇರ್ ಟಾಟ್. ದ ಕಾಂಟ್ರಿಬ್ಯೂಷನ್ ಆಫ್ ದ ಡಾಟರ್ಸ್ ಆ್ಯಂಡ್ ದ ವುಮನ್ ಆರ್ ಸೀನ್ ಸೆಕೆಂಡ್ರಿ. ಅವರಿಗೆ ವುಮನ್ ಮತ್ತು ಗರ್ಲ್ಸಿಗೆ ಸೆಕೆಂಡ್ರಿ ಇಂಪಾರ್ಟೆನ್ಸ್ ಏನು ಕೊಡ್ತಾಯಿದ್ರು, ಪ್ರೈಮರಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲಾಗಿದ್ದು, ಸೆಕೆಂಡ್ರಿ ಈ ಕೆಲಸಗಳಷ್ಟೇ ಮಾಡೋಕ್ಕಿದ್ದಾರೆ ಇವರು ಅಂದ್ಕೊಂಡು. ಇನ್ ದಿ 19th century a new idea about learning and education appeared. 19th centuryಗೆ ನ್ಯೂ ಐಡಿಯಾ ಆಫ್ ಎಜುಕೇಷನ್ ಅಪಿಯರ್ ಆಗುತ್ತೆ. ಯಾವುದದು? ಬಟ್ ದೆರ್ ವಾಸ್ ಲಾಟ್ ಆಫ್ ಆಪೋಸಿಷನ್
ಟು ಎಜುಕೇಟ್ ಗರ್ಲ್ಸ್ ಈವನ್ ದೆನ್. ಎಜುಕೇಟ್ ಮಾಡೋಕ್ಕೆ 19th ಸೆಂಚುರಿಯಲ್ಲಿ ಅವಾಗೂ ಲಾಟ್ ಆಫ್ ಪ್ರಾಬ್ಲಮ್ಸ್ ಬಂದಿರ್ತದೆ, ಬಟ್ ಮಾಡಲೇಬೇಕು ಅಂತ. ಇನ್ 1890s, ಸೊ ಇನ್ 1890 ರಾಮ್ಪಾಲ್ ಚಾಂಪಿಯನ್ ದ ಕಾಸ್ ಆಫ್ ವುಮನ್ ಎಜುಕೇಷನ್ ಅಂತ ಬಂತು. ರೊಕೆಯಾ ಸಾಕ್ವತ್ ಹುಸೇನ್ learnt English from her elder brother and an elder sister, and in spite of family opposition went to and become the famous writer. ಒಬ್ಬಳು ಏನಾಯಿತು, ಅವಳ ಅಕ್ಕ ಅಣ್ಣದಿಂದ ರೊಕೆಯಾ ಸಾಕ್ವತ್ ಹುಸೇನ್ ಅನ್ನೋ ಲೇಡಿ, ಅವ್ರ ಅಣ್ಣ ಇವರಿಂದ ಕಲಿತು ರೈಟರ್ ಆಗಿ ಕನ್ವರ್ಟ್ ಆಗ್ತಾಳೆ ಅವಳು, ಅಲ್ಲಿಂದ ಲರ್ನ್ ಮಾಡಿ. ನೆಕ್ಸ್ಟ್ ರಾಶ ಸುಂದರಿ ದೇವಿ ಆಫ್ ದ ಬೆಂಗಾಲ್, ಇವರು ರಾಶಸುಂದರಿ ದೇವಿ ಆಫ್ ಬೆಂಗಾಲ್ was the first Indian woman to write an autobiography called the ಅಮರ್ ಜಿಬಾನ್ ಅಂತ. ಇವರು ಒಂದು ಆಟೋಬಯೋಗ್ರಫಿಯನ್ನು ಬರೀತಾರೆ, ಅಮರ್ ಜಿಬಾನ್ ಅಂದ್ಕೊಂಡು, ರಾಶಸುಂದರಿ ದೇವಿ ಅನ್ನೋದು. ನೆಕ್ಸ್ಟ್ ಸ್ಕೂಲಿಂಗ್ ಆ್ಯಂಡ್ ಎಜುಕೇಷನ್ ಟುಡೇ. ಇವಾಗ ನೋಡ್ಲಿಕ್ಕೆ ಹೋದರೆ ಸ್ಕೂಲಿಂಗ್ ಆ್ಯಂಡ್ ಎಜುಕೇಷನ್ ಹೇಗಿದೆ ಅಂತ ಹೇಳಿದ್ರೆ, ಟುಡೇ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಟೆಂಡ್ ದಿ ಸ್ಕೂಲ್ ಇನ್ ಎ ಲಾರ್ಜ್ ನಂಬರ್ಸ್. ಈಗ ಕಂಪಲ್ಸರಿಯಾಗಿ ಯಾವುದೇ ಮಗು ಹುಟ್ಟಲಿ, ಗಂಡು ಅಥವಾ ಹೆಣ್ಣು, ಎವ್ರಿಬಡಿ ಶುಡ್ ಗೆಟ್ ಅಡ್ಮಿಟೆಡ್ ಟು ಸ್ಕೂಲ್. ಈಗ ಲಾರ್ಜ್ ನಂಬರ್ ಆಫ್ ಗರ್ಲ್ಸ್ ಸ್ಕೂಲು ಇದೆ, ಹಾಗೆ ಸ್ಟೂಡೆಂಟ್ಸು ಇದೆ, ಆ ಥರನೇ ಇದ್ದಾರೆ. ನೆಕ್ಸ್ಟ್, ಬಟ್ ಸಮ್ ಆಫ್ ಡಿಫ್ರೆನ್ಸಸ್ in their education still remains. India has a census every 10 years which counts the population of the country. Every 10 yearsಗೆ ನಮ್ಮ ಇದು ಸೆನ್ಸಸ್ ಮಾಡಿದಾಗ ಇಯರಿನ 10 yearsಗೆ ಪಾಪ್ಯುಲೇಷನ್ ಏನು ಅಂದ್ಕೊಂಡು ಗೊತ್ತಾಗಿರ್ತದೆ. This information is used to measure the things like literacy, sex ratio, etc. ಅಂದರೆ ಎಷ್ಟು ಜನ ಎಜುಕೇಟೆಡ್ ಇದ್ದಾರೆ, ಅನ್ಎಜುಕೇಟೆಡ್ ಇದ್ದಾರೆ, ಎಷ್ಟು ಗರ್ಲ್ಸ್ ಇದ್ದಾರೆ, ಎಷ್ಟು ಬಾಯ್ಸ್ ಇದ್ದಾರೆ ಅಂತ ಈ ಥರ ಸೆನ್ಸಸ್ ಮಾಡಿ 10 yearsಗೊಮ್ಮೆ ನಮ್ಮ ಕಂಟ್ರಿಯಲ್ಲಿ ಸರ್ವೆ ಮಾಡ್ತಾ ಇರ್ತಾರೆ. A huge number of SC and ST children leave school at an early age. SC ST ಜನರಿಗೆ ಏನು ಮಾಡ್ತಾರೆ, ಅರ್ಲಿ ಏಜಿಗೆ ಸ್ಕೂಲ್ ಇಲ್ಲ ಅಂದ್ಕೊಂಡು ಎಷ್ಟು ಒಂದು ಲೆವೆಲಿಗೆ 7th 10th ಅಲ್ಲಿ ತನಕ ಆದ ಕೂಡಲೇ, ಅಲ್ಲಿಂದ 8th ಆ ಥರ ಆದ ಕೂಡಲೇ ಅವರಿಗೆ ಸ್ಕೂಲು ಬಂದ್ ಮಾಡಿಸ್ಬಿಡ್ತಾರೆ. ಇನ್ 2014 census even shows that the Muslim girls are less likely than the Dalit girls to complete the ಪ್ರೈಮರಿ ಸ್ಕೂಲ್. ನೋಡಿರಿ, SC ST ಜನ, ದಲಿತ್ಸು ಮತ್ತು ಈ ಮುಸ್ಲಿಮ್ಸ್ ಇವರಿಗೆಲ್ಲ ಏನಾಗಿರ್ತಾರೆ, ತುಂಬ ಕಮ್ಮಿ ಎಜುಕೇಷನಿಗೆ ಸಾಕು ಅಂತ ಹೇಳ್ತಾ ಇದ್ರು ಆವಾಗ. 2000 ಆ ಥರದ್ದಿದೆ ಬ್ಯಾಚಿಗೆ. 2011 ಸೆನ್ಸಸ್ಸಿಗೂ ಅದೇ ಥರ ಬಂದಿದೆ. ಈ ಥರ ಮಾಡೋರು ಅವರಿಗೆ. ಮೆನಿ ರೀಸನ್ಸ್ ಲೈಕ್ ನಾನ್ ಅವೈಲಬಿಲಿಟಿ ಆಫ್ ದಿ ಟೀಚರ್ಸ್ ಆ್ಯಂಡ್ ದಿ ಸ್ಕೂಲ್ಸ್, ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟ್, ಕಾಸ್ಟ್ ಆಫ್ ಎಜುಕೇಷನ್, indifferent attitude of the teacher and the parents are responsible for negligence of education. ಎಜುಕೇಷನ್ ಮಾಡಲಿಕ್ಕಿಲ್ಲ ಅಂದರೆ ಒಂದೇ ಇಲ್ಲ, ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರ್ತಾಯಿತ್ತು, ತುಂಬ ಹೆವಿ ಫೀಸ್ ಇರ್ತಾಯಿತ್ತು ಕೆಲವೊಮ್ಮೆ. ಆನಂತರ ಟೀಚರ್ಸ್ ಸರಿಯಾಗಿರ್ತಾ ಇಲ್ಲಾಗಿದ್ರು, ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟ್ ಇತ್ತು. ಆನಂತರ ಕೆಲವೊಮ್ಮೆ ಸ್ಕೂಲ್ ಸರಿ ಇಲ್ಲಾಗಿತ್ತು. ಆನಂತರ ಇದೆಲ್ಲ ಕೆಲವೊಮ್ಮೆ ಪೇರೆಂಟ್ಸಿನ ಪ್ರಾಬ್ಲಮ್ ಇರ್ತದೆ, ಕೆಲವೊಮ್ಮೆ ಟೀಚರ್ಸಿನ, ಇದೆಲ್ಲ ಪ್ರಾಬ್ಲಮಿಂದ ಸ್ಕೂಲ್ಗಳಿಗೆ ರೆಗ್ಯುಲರ್ ಆಗದೆ ಇರೋಂಗಿನೂ ಅದೂ ಒಂದು ರೀಸನ್ ಇತ್ತು. ನಾವು ದ ವುಮೆನ್ಸ್ ಮೂಮೆಂಟ್ ನೋಡ್ಲಿಕ್ಕೆ ಬಂದರೆ, ವುಮನ್ ಹ್ಯಾವ್ ಇಂಡಿವಿಜುವಲಿ ಆ್ಯಂಡ್ ಕಲೆಕ್ಟಿವ್ಲಿ ಸ್ಟ್ರಗಲ್ ಟು ಬ್ರಿಂಗ್ ಅಬೌಟ್ ದ ಚೇಂಜಸ್. ಇಂಡಿವಿಜುವಲ್ ಆಗಿ ಎಲ್ಲದರಲ್ಲೂ ಸ್ಟ್ರಗಲ್ ಮಾಡಿ ವುಮನ್ ಮುಂದೆ ಬಂದಿದ್ದಾಳೆ. ದಿಸ್ ಈಸ್ ಕಾಲ್ಡ್ ದಿ ವುಮೆನ್ಸ್ ಮೂಮೆಂಟ್. ಅವಳು ಸ್ಟ್ರಗಲ್ ಮಾಡ್ಕೊಂಡು ಮುಂದೆ ಬರೋದೇ ಅದಕ್ಕೆ ವುಮೆನ್ಸ್ ಮೂಮೆಂಟ್ ಅಂತ ಹೇಳ್ತೇವೆ. Different strategies have been used to spread the awareness, fight discrimination and seek justice. ಕೆಲವೊಂದು ಬಹಳಷ್ಟು ಸ್ಟ್ರಾಟಜಿಯನ್ನು ಇಂಪ್ರೂವ್ ಮಾಡಿಕೊಂಡು ಜಾರಿಗೆ ತಂದಿದ್ದಾರೆ, ಎಲ್ಲರಿಗೂ ಸ್ಪ್ರೆಡ್ ಮಾಡಿದ್ದಾರೆ ಅವೇರ್ನೆಸ್, ವುಮನ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದ್ಕೊಂಡು ಆ ಥರ. ಆ್ಯಂಡ್ ದೀಸ್ ಮೂಮೆಂಟ್ಸ್ ಆರ್ ರಿಲೇಟೆಡ್ ಟು ದಿ ಕ್ಯಾಂಪೇನ್, ರೇಸಿಂಗ್ ಅವೇರ್ನೆಸ್, ಪ್ರೊಟೆಸ್ಟಿಂಗ್ ಆ್ಯಂಡ್ ಶೋಯಿಂಗ್ ಸಾಲಿಡರಿಟಿ. ಇದೆಲ್ಲ ಇನ್ಕ್ಲೂಡ್ ಆಗೋದು ಇದರಲ್ಲಿ. ಕ್ಯಾಂಪೇನ್ ಮಾಡೋದು ಈ ಥರ, ಯು ಕುಡ್ ಸಿ ಹಿಯರ್. ಎಷ್ಟು ಇಂಪಾರ್ಟೆಂಟ್ ಪ್ರೊಟೆಸ್ಟ್ ಮಾಡೋದು ಅಂದರೆ, ಗರ್ಲ್ಸಿಗೆ ಎಜುಕೇಷನ್ ಇಂಪಾರ್ಟೆಂಟು, ರೈಸಿಂಗ್ ಅವೇರ್ನೆಸ್, ಅವ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳೋದು, ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಆನಂತರ ಸಾಲಿಡರಿಟಿ ತೋರಿಸೋದು, ಇದೆಲ್ಲದು ಇಂಪಾರ್ಟೆಂಟಾಗಿ ವುಮೆನ್ಸಿನ ರೈಟ್ಸಿಗೆ, ಎಜುಕೇಷನಿಗೆ
ಈ ಥರ ಕ್ಯಾಂಪೇನ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್.